ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ರಕ್ತಸಿಕ್ತ ಸಮರ 4ನೇ ದಿನಕ್ಕೆ ಕಾಲಿಟ್ಟಿದೆ. ಸೋಮವಾರ ಕೂಡ ಭೀಕರ ಹೊಡೆದಾಟ ಆಗಿದೆ. ಇಬ್ಬರು 100 ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ಬೆಂಕಿ ಮಳೆಯನ್ನು ಗರೆದಿದ್ದಾರೆ. ಅದರಲ್ಲೂ ಕೂಡ ಇಸ್ರೇಲ್ನ ಭಯಾನಕ ದಾಳಿಗಳು ಇರಾನ್ ಒಳಗೆ ಕೋಲಾಹಲವನ್ನು ಸೃಷ್ಟಿ ಮಾಡಿವೆ. ರಾತ್ರಿ ಕೂಡ ಇಸ್ರೇಲ್ ಹಲವು ಸುತ್ತಿನ ದಾಳಿ ನಡೆಸಿತ್ತು. ಯಾವ್ಯಾವುದು ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ. ಆದರೆ ಈ ದಾಳಿಗಳು ಇರಾನ್ನ ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಡಿಸ್ಟ್ರಾಯ್ ಮಾಡ್ತಿವೆ. ಬರೀ 3 ದಿನದಲ್ಲಿ ಇರಾನ್ ಒಳಗಡೆ 863ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಸಾವಿರಾರು ಜನ ಗಾಯಗೊಂಡಿದ್ದಾರೆ. ಇದು ಜೂನ್ 14ರ ಲೆಕ್ಕ. ಅದಾದ ನಂತರ ಇನ್ನೂ ಸಾಕಷ್ಟು ದಾಳಿಯಾಗಿದೆ. ಹೀಗಾಗಿ ಮತ್ತಷ್ಟು ಸಾವು ನೋವಾಗಿರೋ ಸಾಧ್ಯತೆ ಇದ್ದೇ ಇದೆ. ಇರಾನ್ನ ಮಾನವ ಹಕ್ಕುಗಳ ಸಂಸ್ಥೆಗಳು ಆತಂಕಕ್ಕೊಳಗಾಗಿವೆ. ಇರಾನ್ ಸರ್ಕಾರ ಮಾತ್ರ ಇದುವರೆಗೆ 224 ಜನ ಮಾತ್ರ ಪ್ರಾಣ ಕಳ್ಕೊಂಡಿರುವುದು ಅಂತ ನಂಬರ್ ಕೊಟ್ಟಿದೆ. ಆದರೆ ಮಾನವ ಹಕ್ಕುಗಳ ಸಂಸ್ಥೆ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಇನ್ ಇರಾನ್ 800ಕ್ಕೂ ಅಧಿಕ ಜನರ ಸಾವಿನ ಲೆಕ್ಕವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಸ್ರೇಲ್ನ ದಾಳಿಗೆ ಅಲ್ಲಿನ ಜನರೆಲ್ಲ ಊರು ಬಿಟ್ಟು ಪಲಾಯನ ಮಾಡ್ತಿರೋದು ಕೂಡ ಕಂಡುಬಂದಿದೆ. ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲ್ ಪದೇ ಪದೇ ಅಟ್ಯಾಕ್ ಮಾಡ್ತಿದೆ. ಅಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ವಾತಾವರಣ ಇದೆ. ಹೀಗಾಗಿ ಇರಾನ್ ಜನ ತೆಹರಾನ್ ಬಿಟ್ಟು ಲಗೇಜ್ ಸಮೇತ ರಾಜಧಾನಿಯನ್ನ ಬಿಟ್ಟು ಪಲಾಯನ ಮಾಡ್ತಿದ್ದಾರೆ. ಇರಾನ್ ರಾಜಧಾನಿಯನ್ನ ಸೇಫ್ ಮಾಡ್ಕೊಳ್ಳೋಕ್ಕೂ ಕೂಡ ಅದರ ಕೈಲಿ ಆಗಿಲ್ಲ. ರಸ್ತೆಗಳು ಕಿಕ್ಕಿರಿದು ತುಂಬಿ ಟ್ರಾಫಿಕ್ ಜಾಮ್ ಆಗಿರೋ ವಿಡಿಯೋಗಳು ವೈರಲ್ ಆಗಿವೆ. ಈ ಕುರಿತು ಇರಾನ್ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ರೀತಿಯಲ್ಲಿ ಇಲ್ಲಿ ಬಂಕರ್ಗಳಿಲ್ಲ. ಇಡೀ ನಗರ ಹುಡುಕಿದ್ರೆ ಒಂದೇ ಒಂದು ಶೆಲ್ಟರ್ ಸಿಗಲ್ಲ. ಹೀಗಾಗಿ ನಮ್ಮಲ್ಲಿ ಸಾವು ನೋವು ಹೆಚ್ಚಾಗ್ತಾ ಇದೆ. ಬಹಳ ಜನ ಈಗ ಕ್ಯಾಸ್ಪಿಯನ್ ಸಮುದ್ರದ ಕಡೆಗೆ ಹೋಗ್ತಿದ್ದಾರೆ. ಆ ಜಾಗ ಹಳ್ಳಿಗಾಡಾಗಿದ್ದು ಅಲ್ಲಿ ಯಾವುದೇ ಅಪಾಯ ಇಲ್ಲ ಅಂತ ಅನ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ. ಇಷ್ಟಾದರೂ ಯುದ್ಧದ ಪರಿಸ್ಥಿತಿಯಲ್ಲಿ ಅಷ್ಟು ದೂರ ಹೋಗೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ಸರ್ಕಾರ ಇಸ್ರೇಲ್ನಿಂದ ಮತ್ತಷ್ಟು ದಾಳಿಯಾಗೋ ಎಚ್ಚರಿಕೆ ಕೊಟ್ಟಿದೆ. ಹೀಗಾಗಿ ರಿಸ್ಕ್ ಬೇಡ ಅಂತ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದ ಹಾಗೆ ನಿನ್ನೆ ಅಷ್ಟೇ ಇಸ್ರೇಲ್ ಸೇನೆ ಕೂಡ ಈ ರೀತಿ ವಾರ್ನಿಂಗ್ ಕೊಟ್ಟಿತ್ತು. ಮಿಲಿಟರಿ ಸ್ಥಳ, ಇಂಪಾರ್ಟೆಂಟ್ ಲೊಕೇಶನ್ ಬಿಟ್ಟು ಜನ ಸೇಫ್ ಜಾಗಕ್ಕೆ ಹೋಗಿ, ದಾಳಿಗಳು ಇನ್ನೂ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಇರಾನ್ ಜನರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈ ಘಟನೆಗಳು ಆಗಿವೆ. ಇಸ್ರೇಲ್ ಇರಾನ್ನಾದ್ಯಂತ ದಾಳಿ ತೀವ್ರ ಮಾಡಿತ್ತು. ಇರಾನ್ನ ಪೂರ್ವ ಭಾಗದಲ್ಲಿ 10 ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಸೈಟ್ಸ್ ಅನ್ನ ನಾಶ ಮಾಡಿದೆ. ಹಾಗೆ ಮಿಸೈಲ್ ಪ್ರೊಡಕ್ಷನ್ ಮತ್ತು ಡಿಟೆಕ್ಷನ್ ರೇಡಾರ್ ಸೈಟ್ಸ್ ಧ್ವಂಸ ಮಾಡಲಾಗಿದೆ. ಅದರಲ್ಲೂ ಇಸ್ರೇಲ್ ನಡೆಸಿದ ಒಂದು ವಾಯುದಾಳಿ ಜಗತ್ತಿನ ಇತರ ವಾಯುಪಡೆಗಳನ್ನ ದಿಗ್ಭ್ರಮೆಗೊಳಿಸಿದೆ. ಭಾರತ 2300 ಕಿಲೋಮೀಟರ್ ದೂರಕ್ಕೆ ನುಗ್ಗಿ ಇರಾನ್ ತುರ್ಕ್ಮೆನಿಸ್ತಾನ್ ಬಾರ್ಡರ್ನಲ್ಲಿರೋ ಮಶಾದ್ ಸಾಹಿದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸ್ಫೋಟಕವನ್ನು ಹಾಕಿ ಬಂದಿದೆ. ಈ ಏರ್ಪೋರ್ಟ್ ಅನ್ನ ಇರಾನ್ನ ಏರ್ ಫೋರ್ಸ್, ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮತ್ತು ಇರಾನ್ ನಾಗರಿಕ ವಿಮಾನಯಾನ ಸಂಸ್ಥೆ ಸೇರಿ ನಡೆಸ್ತಾ ಇದ್ರು. ಹಾಗೆ ನೋಡಿದ್ರೆ ಇಸ್ರೇಲ್ಗೆ ಇದನ್ನು ತಲುಪೋದು ತುಂಬಾ ಕಷ್ಟ ಅನ್ನೋ ಒಪಿನಿಯನ್ ಇತ್ತು. ತುಂಬಾ ದೂರ ಇತ್ತು. ಯಾಕಂದ್ರೆ ಇದು ಪಶ್ಚಿಮದ ಗಡಿಯಿಂದ ಪೂರ್ವ ಗಡಿಗೆ ಹೋಗಬೇಕಾಗಿದ್ದಂತಹ ಜರ್ನಿ. ಇರಾನ್ನ ಒಳಗೆ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಇರಾನ್ ಒಳಗೆ. ಹೀಗಾಗಿ ಅಷ್ಟರಲ್ಲಿ ಹೊಡಿತಾರೆ ಏರ್ಕ್ರಾಫ್ಟ್ಗಳನ್ನು. ಹೋಗೋಕ್ಕಾಗಲ್ಲ ಅಲ್ಲಿವರೆಗೂ ಲೆಕ್ಕಾಚಾರ ಇತ್ತು. ಈ ಭಾಗದಲ್ಲಿ ಇರಾನ್ ತನ್ನ ಇಂಪಾರ್ಟೆಂಟ್ ಅಸೆಟ್ಸ್ ಅನ್ನ ಸಾಕಷ್ಟು ಇಟ್ಟಿತ್ತು ಸೇಫ್ ಅನ್ನೋ ಕಾರಣಕ್ಕೋಸ್ಕರ. ಅಷ್ಟು ದೂರ ಹೋಗಿ ಈಗ ಅಲ್ಲೂ ಸ್ಫೋಟಕಗಳ ಮಳೆಯನ್ನ ಗರೆದು ಬಂದಿದೆ ಇಸ್ರೇಲ್. ಅಲ್ಲಿ ಏರಿಯಲ್ ರಿಫ್ಯೂಲಿಂಗ್ ಮಾಡೋ ಜೆಟ್ಗಳಿದ್ವು, ಅದನ್ನು ಧ್ವಂಸ ಮಾಡಿದ್ದೀವಿ, ನಮಗೆ ಯಾವುದೇ ಡ್ಯಾಮೇಜಸ್ ಆಗಿಲ್ಲ, ನೀಟಾಗಿ ಹೊಡೆದು ಬಂದಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅಲ್ಲದೆ ಇದು ಇಸ್ರೇಲ್ ವಾಯುಪಡೆ ಇತಿಹಾಸದಲ್ಲೇ ಇಸ್ರೇಲ್ ನಡೆಸಿದ ಅತಿ ದೂರದ ಏರ್ ಆಪರೇಷನ್. 1985ರಲ್ಲಿ ಇಸ್ರೇಲ್ ಆಪರೇಷನ್ ವುಡನ್ ಲೆಗ್ ಹೆಸರಲ್ಲಿ ಟ್ಯುನೀಷಿಯಾ ಮೇಲೆ ಕಾರ್ಯಾಚರಣೆ ಮಾಡಿತ್ತು. ಅಲ್ಲಿ ಪ್ಯಾಲೆಸ್ತೇನ್ ಬಂಡುಕೋರ ನೆಲೆಗಳನ್ನು ನಾಶ ಮಾಡಿತ್ತು. ಆಗಲೂ 2300 ಕಿಲೋಮೀಟರ್ ಕ್ರಮಿಸಿದ್ರು. ಆದರೆ ಈ ಬಾರಿ ಹೆಚ್ಚು ಜೆಟ್ಗಳನ್ನು ನುಗ್ಗಿಸಿ ದೊಡ್ಡ ದಾಳಿಯನ್ನು ಮಾಡಲಾಗಿದೆ. ಪ್ರಮುಖ ಶತ್ರುವಿನ ಎದೆಯ ಮೇಲೆ ಸಾಗಿ ಹೋಗಿ ದಾಳಿ ಮಾಡಲಾಗಿದೆ. ಈ ದಾಳಿ ವಿಡಿಯೋಸ್ ವೈರಲ್ ಆಗಿದ್ದು ಏರ್ಪೋರ್ಟ್ನಲ್ಲಿದ್ದ ವಿಮಾನ ಧಗಧಗಿಸಿ ಉರಿತಾ ಇರೋದು ಕಂಡುಬಂದಿದೆ. ಈ ದಾಳಿ ಇಸ್ರೇಲ್ನ ಪಾಲಿಗೆ ಸ್ಟ್ರಾಟಜಿಕ್ ಗೆಲುವು. ಯಾಕಂದರೆ ಈಗ ಆಲ್ರೆಡಿ ಇಸ್ರೇಲ್ ಇರಾನ್ನ ಅನೇಕ ರನ್ವೇಗಳನ್ನು ಕೂಡ ಧ್ವಂಸ ಮಾಡಿದೆ. ಇರಾನ್ ಜೆಟ್ಗಳು ಪ್ರತಿದಾಳಿ ಮಾಡೋಕೆ ತಡೆಯೋಕೆ ದಾರಿನೇ ಬ್ಲಾಕ್ ಮಾಡಲಾಗಿದೆ. ಟೇಕ್ ಆಫ್ ಎಲ್ಲಿಂದ ಆಗ್ತವೆ? ರನ್ವೇಗಳೇ ಇಲ್ಲ, ಏರ್ಪೋರ್ಟ್ಸೇ ಇಲ್ಲ ಅಂದರೆ. ಸೊ ಒಂದು ವೇಳೆ ಇರಾನ್ ತನ್ನ ಯುದ್ಧ ವಿಮಾನಗಳನ್ನು ಒಟ್ಟಾಗಿ ಇಸ್ರೇಲ್ಗೆ ನುಗ್ಗಿಸಬೇಕು ಅಂದರೂ ಕೂಡ ರನ್ವೇ ಬೇಕಲ್ಲ, ಅದಿಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಈಗ. ಜೊತೆಗೆ ಆಕಾಶದಲ್ಲಿ ಕಾದಾಟದ ಟೈಮ್ನಲ್ಲಿ ಫೈಟರ್ ಜೆಟ್ಗಳಿಗೆ ಅವುಗಳ ರೇಂಜ್ ಹೆಚ್ಚಿಸೋಕೆ, ಆಕಾಶದಲ್ಲೇ ಇಂಧನ ತುಂಬೋಕೆ ಮಿಡ್ ಏರ್ ರಿಫಿಲಿಂಗ್ ವಿಮಾನಗಳು ಅದು ಬೇಕು. ಅದನ್ನು ಕೂಡ ನಾಶ ಮಾಡಿದ್ದಾರೆ. ಫ್ಯೂಯಲ್ ಡಿಪೋಗಳ ಮೇಲೆಲ್ಲ
ಸ್ಫೋಟಕಗಳನ್ನ ಸುರಿಸಿದ್ದಾರೆ. ಇಂಧನವೇ ಕರೆಕ್ಟ್ ಆಗಿ ಸಪ್ಲೈ ಆಗದಿರಂಗ್ ನೋಡ್ಕೊಳ್ತಿದ್ದಾರೆ. ಏನೋ ಸೋಮವಾರ ಇಸ್ರೇಲ್ ಕನಿಷ್ಠ 100 ಟಾರ್ಗೆಟ್ಗಳನ್ನ ಆಯ್ಕೆ ಮಾಡಿಕೊಂಡಿತ್ತು. ಇದರಲ್ಲಿ ಬಹುತೇಕ ಎಲ್ಲ ನಾಶವಾಗಿವೆ ಅಂತ ಇಸ್ರೇಲ್ ಹೇಳಿದೆ. ಜೊತೆಗೆ ಈ ಹೊಸ ದಾಳಿಯಲ್ಲಿ ಇರಾನ್ನ 3 ಪ್ರಮುಖ ನಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಇಂಟೆಲಿಜೆನ್ಸ್ ಚೀಫ್ ಮತ್ತು ಅದರ ಉಪಮುಖ್ಯಸ್ಥರು ಕೂಡ ಸಾವಿಗೀಡಾಗಿದ್ದಾರೆ. ಈ ಇಂಟೆಲಿಜೆನ್ಸ್ ಚೀಫ್ ಅನ್ನ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಅಂತ ಗುರುತಿಸಲಾಗಿದೆ. ಹಾಗೆ ಇದರ ಡೆಪ್ಯೂಟಿ ಇಂಟೆಲಿಜೆನ್ಸ್ ಚೀಫ್ ಜನರಲ್ ಹಸನ್ ಮೊಹಾಕಿಕ್ ಕೂಡ ಬಲಿಯಾಗಿದ್ದಾರೆ. ಇದರ ಜೊತೆಗೆ ಮೊಹಸೆನ್ ಬಗೇರಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಈತನು ಸೀನಿಯರ್ ಇಂಟೆಲಿಜೆನ್ಸ್ ಅಧಿಕಾರಿ. ಇವರೆಲ್ಲ ಕಚೇರಿಯಲ್ಲಿ ಅಡಗಿದ್ರು. ಆ ಬಿಲ್ಡಿಂಗ್ ಅನ್ನೇ ಇಸ್ರೇಲ್ ಉಡಾಯಿಸಿದ್ದೀವಿ ಅಂತ ಹೇಳಿದೆ. ಇಸ್ರೇಲಿಗರ ಹತ್ಯೆಗೆ ಪ್ಲಾನ್ ಮಾಡೋರು ಈ ಭೂಮಿ ಮೇಲೆ ಇರೋಕೆ ಅನರ್ಹರು ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇವರ ಸಾವನ್ನ ಇರಾನ್ನ ಸರ್ಕಾರಿ ಮಾಧ್ಯಮಗಳು ಕೂಡ ಕನ್ಫರ್ಮ್ ಮಾಡಿವೆ. ಈ ಮೂಲಕ ಖಾಮೆನಿ ಆಡಳಿತಕ್ಕೆ ಮತ್ತಷ್ಟು ಬಿಗಿ ಪೆಟ್ಟು ಬಿದ್ದಂತಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಇವರ ಎಡಬಲಕ್ಕಿದ್ದ ಸಾಕಷ್ಟು ಫ್ರಂಟ್ ಲೈನ್ ಲೀಡರ್ಶಿಪ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಸ್ರೇಲ್ ಕಳೆದ 1 ವಾರದಿಂದ ಕೊಡ್ತಾ ಇರೋ ಪೆಟ್ಟಲ್ಲಿ. ಈಗ IRGCಯ ಇಂಟೆಲಿಜೆನ್ಸ್ ಚೀಫ್ ಕೂಡ ಹತ್ಯೆಗೀಡಾಗಿರುವುದು ಖಾಮೆನಿ ಆಡಳಿತದ ಪಾಲಿನ ಅತಿ ದೊಡ್ಡ ಆಸ್ತಿಯನ್ನೇ ಆಹುತಿ ಪಡೆದಂತಾಗಿದೆ. ಇನ್ನು ಇರಾನ್ನ ಖುದ್ ಫೋರ್ಸ್ನ ಹೆಡ್ ಆಫೀಸ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇಂಟೆಲಿಜೆನ್ಸ್ ಮಾಹಿತಿ ಆಧಾರದ ಮೇಲೆ ನಿಖರ ದಾಳಿ ಮಾಡಿದ್ದೀವಿ, ಇವರು ಉಗ್ರಗಾಮಿಗಳನ್ನು ಪೋಷಣೆ ಮಾಡ್ತಾ ಇದ್ರು ಅಂತ ಇಸ್ರೇಲ್ ಹೇಳಿದೆ. ಜೊತೆಗೆ ಇರಾನ್ನ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಮೇಲೂ ಕೂಡ ಸ್ಟ್ರೈಕ್ ಆಗಿದೆ. ಇರಾನ್ನ ವಿದೇಶಾಂಗ ಸಚಿವಾಲಯವನ್ನು ಕೂಡ ಗುರಿ ಮಾಡಲಾಗಿದೆ. ಇರಾನ್ನ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಮೇಲೂ ಕೂಡ ಸ್ಫೋಟಕಗಳನ್ನು ಸುರಿಯಲಾಗಿದೆ. ಒಟ್ಟಾರೆ ಇರಾನ್ನ ಪ್ರಮುಖ ಸ್ಥಳಗಳು, ಸ್ಟ್ರಾಟಜಿಕ್ ಆಸೆಟ್ಸ್, ಸೂಕ್ಷ್ಮ ಸ್ಥಳಗಳು ಯಾವುದೆಲ್ಲ ಇದ್ವು, ವೈಟಲ್ ಪಾಯಿಂಟ್ಸ್ ಮತ್ತು ವೈಟಲ್ ಆಸೆಟ್ಸ್ ಎಲ್ಲವುಗಳ ಮೇಲೂ ಕೂಡ ಸ್ಫೋಟಕಗಳನ್ನು ಸುರಿಸಲಾಗಿದೆ. ಇನ್ನೊಂದು ಕಡೆ ಇಸ್ರೇಲ್ನ ಈ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಮಾಡಿದೆ. ಸೋಮವಾರ ಬೆಳಗ್ಗೆ ಇಸ್ರೇಲ್ ಅಲೆಯಾಗಿ ಮಿಸೈಲ್ಗಳನ್ನು ಕಳಿಸಿದೆ. 100 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲ್ ಕಡೆ ಹಾರಿದ್ವು. ಬಹುತೇಕ ಇದರಲ್ಲಿ ಇಸ್ರೇಲ್ ಇಂಟರ್ಸೆಪ್ಟ್ ಮಾಡಿದೆ, ತಡೆದಿದೆ, ಕೆಲವೊಂದಷ್ಟು ಮುಂದೆ ಬಂದು ಬಿದ್ದಿದ್ದಾವೆ. ಈ ವಿಡಿಯೋಸ್ ವೈರಲ್ ಆಗಿವೆ. ಜೆರುಸಲಂ ಮತ್ತು ಟೆಲ್ ಅವ್ಯೂನಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ ಇಸ್ರೇಲ್ ಒಳಗಡೆ. ಗಮನಿಸಬೇಕಾದ ಸಂಗತಿ ಅಂದರೆ ಈ ಸಲ ಅಮೆರಿಕದ ಎಂಬೆಸಿಗೂ ಹಾನಿಯಾಗಿದೆ, ಸಣ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯ ಇದ್ರ ಬಗ್ಗೆ ಅಮೆರಿಕ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಆದರೆ ಒಂದು ದೇಶದ ರಾಯಭಾರ ಕಚೇರಿ ಗುರಿ ಮಾಡಿಕೊಂಡ್ರೆ ಆ ದೇಶವನ್ನೇ ಗುರಿ ಮಾಡಿದ ಹಾಗೆ, ಅಮೆರಿಕದ ಮೇಲೆನೇ ಯುದ್ಧ ಮಾಡಿದ ಹಾಗೆ. ಹೀಗಾಗಿ ಅಮೆರಿಕ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋ ಕುತೂಹಲ ಮತ್ತು ಆತಂಕ ಇದೆ. ಒಂದು ದಿನದ ಹಿಂದಷ್ಟೇ ಟ್ರಂಪ್, ನಾವು ಈ ಯುದ್ಧದಲ್ಲಿ ಭಾಗಿಯಾಗಿಲ್ಲ, ಒಂದು ವೇಳೆ ನಮ್ಮ ವಿರುದ್ಧ ಯಾವುದೇ ರೀತಿ ದಾಳಿ ನಡೆದರೆ ಇರಾನ್ ಊಹೆನೂ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ವಾಪಸ್ ಪೆಟ್ಟನ್ನು ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಪೂರ್ಣ ಪ್ರಮಾಣದ ಶಕ್ತಿಯೊಂದಿಗೆ ನಿಮ್ಮ ಮೇಲೆ ನಾವು ಮುಗಿ ಬೀಳ್ತೀವಿ ಅಂತ ಹೇಳಿದರು. ಇದಾದ್ಮೇಲೂ ಕೂಡ ಈ ದಾಳಿಯಾಗಿದೆ. ಅಮೆರಿಕದ ರಾಯಭಾರ ಕಚೇರಿಗೆ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಅಮೆರಿಕದ ರಿಯಾಕ್ಷನ್ ನೋಡಬೇಕಾಗತ್ತೆ. ಈಗ ಏನೋ ಇಸ್ರೇಲ್ನಲ್ಲಿರೋ ವೆಜ್ಮಾನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡ್ಯಾಮೇಜ್ ಆಗಿದೆ. ಇಸ್ರೇಲ್ ಪಾಲಿನ ಸ್ಟ್ರಾಟಜಿಕ್ ಕೇಂದ್ರ ಇದು, ಲ್ಯಾಬೊರೇಟರಿಗಳೆಲ್ಲ ಇದ್ವು, ಅಲ್ಲಿ ಡ್ಯಾಮೇಜಸ್ ಆಗಿದೆ. ರೇಶಾನ್ ಲೇಜಾನ್ ಅನ್ನೋ ಕಡೆ ಬ್ಯಾಲಿಸ್ಟಿಕ್ ಮಿಸೈಲ್ ಬಿದ್ದಿವೆ. ಇದು ಜನವಸತಿ ಕಟ್ಟಡ ಆಗಿದ್ದು ಕನಿಷ್ಠ 1 ಪ್ರಾಣವನ್ನು ಕಳ್ಕೊಂಡಿದ್ದಾರೆ, 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಜೊತೆಗೆ ವೆಸ್ಟ್ ಬ್ಯಾಂಕ್ನಲ್ಲಿರೋ ಕೆಲ ಇಸ್ರೇಲಿ ಸೆಟಲ್ಮೆಂಟ್ಗಳ ಮೇಲೂ ಕೂಡ ಮಿಸೈಲ್ ಬಿದ್ದಿವೆ. ಆದರೆ ಇರಾನ್ ಹಾರಿಸಿದ ಹೆಚ್ಚಿನ ಮಿಸೈಲ್ಸ್ ಇಸ್ರೇಲ್ನ ಸೇನಾ ನೆಲೆಗಳನ್ನು ತಲುಪುವಲ್ಲಿ ವಿಫಲವಾಗಿವೆ. ಇಸ್ರೇಲ್ನ ಜನವಸತಿ ಕಟ್ಟಡದ ಮೇಲೆ ಬಿದ್ದಿವೆ. ಜೊತೆಗೆ ಇಸ್ರೇಲ್ನಲ್ಲಿ ಬಂಕರ್ ಇರೋದ್ರಿಂದ, ಸೈರನ್ ಅಲರ್ಟ್ ಇದ್ದಿದ್ದರಿಂದ ಸಾವು ನೋವಿನ ಸಂಖ್ಯೆ ಇರಾನ್ಗೆ ಹೋಲಿಸಿಕೊಂಡ್ರೆ ಕಮ್ಮಿ ಇದೆ. ಆದರೂ ಇರಾನ್ ನಡೆಸಿದ ದಾಳಿಗೆ ಇಸ್ರೇಲ್ ಒಳಗೆ 21 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, 494 ಮಂದಿ ಗಾಯಗೊಂಡಿದ್ದಾರೆ. ಇಸ್ರೇಲ್ನಲ್ಲಿದ್ದ 5 ಜೋರ್ಡನ್ ನಾಗರಿಕರಿಗೂ ಗಾಯವಾಗಿದೆ. ಒಬ್ಬ ಸಿರಿಯಾ ಪ್ರಜೆ ಸಾವಿಗೀಡಾಗಿದ್ದಾರೆ. ಏನು, ಸೋಮವಾರದ ದಾಳಿಯಲ್ಲಿ ಇಸ್ರೇಲ್ನಲ್ಲಿ ಒಟ್ಟು 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 92 ಮಂದಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲಿ ಎಮರ್ಜೆನ್ಸಿ ಸರ್ವಿಸ್ ಮಾಹಿತಿ ಕೊಟ್ಟಿದೆ. ಈತ ಇಸ್ರೇಲ್ಗೆ ಗೂಢಚರ್ಯ ಮಾಡ್ತಿದ್ರು ಅಂತ ಇರಾನ್ 10 ಜನರನ್ನ ಗಲ್ಲಿಗೂ ಏರಿಸಿದೆ. ಇರಾನ್ ಒಳಗಡೆ ಇವರು ಯಾವ ದೇಶದ ಪ್ರಜೆಗಳು ಅಂತ ಕನ್ಫರ್ಮ್ ಆಗಿಲ್ಲ. ಬಹುತೇಕ ಸಾಧ್ಯತೆ ಏನು ಅಂತ ಹೇಳಿದ್ರೆ ಇರಾನ್ ನಾಗರಿಕರೇ ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಿದ್ರು ಅಂತ ಗಲ್ಲಿಗೆ ಹಾಕಿರೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ನೋಡ್ಬೇಕೇನಾಗುತ್ತೆ ಅಂತ. ಆ ರೀತಿನೇ ಯಾವಾಗಲೂ ಆಗೋದಿಲ್ಲ. ಈ ನಡುವೆ ಇಸ್ರೇಲ್ ಇರಾನ್ನ ಸುಪ್ರೀಂ ಲೀಡರ್ ಖಾಮೆನಿಗೂ ಕೂಡ ಗುರಿ ಇಡಬಹುದು ಅನ್ನೋ ವಾದ ಇತ್ತು. ಇಸ್ರೇಲ್ ಅಧಿಕಾರಿಗಳು ಕೂಡ ಇಸ್ರೇಲ್ ಅದನ್ನು ಪರಿಗಣಿಸ್ತಾ ಇದೆ ಅಂತ ಹೇಳಿದ್ರು. ಈಗ ಇಸ್ರೇಲ್ನ ಈ ಯೋಜನೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಿಲ್ಲ ಅಂತ ವರದಿಯಾಯಿತು. ಮೊದಲಿಗೆ ಇಸ್ರೇಲ್ ಪ್ರಧಾನಿ ಟ್ರಂಪ್ ಹತ್ರ ಖಾಮೆನಿ ಹತ್ಯೆ ಮಾಡೋದಾಗಿ ಹೇಳಿದ್ರು. ಆದರೆ ಟ್ರಂಪ್ ಇದಕ್ಕೆ ಒಪ್ಪಿಲ್ಲ, ಟ್ರಂಪ್ಗೆ ಇದು ಇಷ್ಟನೂ ಇಲ್ಲ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿರೋದಾಗಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇದು ಒಂದು ಭಾಗ. ಆದರೆ ಇದನ್ನ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನಿರಾಕರಿಸಿದ್ದಾರೆ. ಟ್ರಂಪ್ ಇದನ್ನ ಒಪ್ಪಿಲ್ಲ, ಅವ್ರ ಹತ್ರ ಕೇಳಿದ್ರು, ಅವ್ರು ಒಪ್ಪಿಲ್ಲ ಅನ್ನೋ ಆ ಸುದ್ದಿಯನ್ನೇ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ರಿಜೆಕ್ಟ್ ಮಾಡಿದ್ದಾರೆ. ಫಾಕ್ಸ್ ನ್ಯೂಸ್ಗೆ ಕೊಟ್ಟಿರೋ ಇಂಟರ್ವ್ಯೂನಲ್ಲಿ ಬಗ್ಗೆ ಮಾತನಾಡಿದ್ದು, ಈಗೀಗ ತುಂಬಾ ಸುಳ್ಳು ಸುದ್ದಿ ಹರಿದಾಡ್ತಿದೆ, ಆದರೆ ಒಂದಂತೂ ಹೇಳ್ತೀನಿ, ಇಸ್ರೇಲ್ಗೆ ಏನ್ ಬೇಕು ಅದನ್ನ ಇಸ್ರೇಲೇ ಮಾಡೇ ಮಾಡುತ್ತೆ. ಅಮೆರಿಕಾಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತಾನೂ ಹೇಳಿದ್ದಾರೆ. ಈ ಮೂಲಕ ಖಾಮೆನಿ ಅಂತ್ಯ ಮಾಡೋ ಪ್ಲಾನ್ ಅನ್ನ ಇಸ್ರೇಲ್ ಕೈಬಿಟ್ಟಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಏನೋ ರೆಜಿಮ್ ಚೇಂಜ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಇಸ್ರೇಲ್ ದಾಳಿಯ ಪರಿಣಾಮದಿಂದ ಆಗಬಹುದು ಅಂತ ಹೇಳಿದ್ದಾರೆ.
ಅಂದರೆ ನಾವೀಗ ಇಷ್ಟೊಂದು ದಾಳಿ ಮಾಡಿ ಖಾಮೆನೆ ಸುತ್ತಮುತ್ತ ಇರೋರನ್ನೆಲ್ಲ ಮುಗಿಸಿರೋ ಸಂದರ್ಭದಲ್ಲಿ ಇದರ ಪರಿಣಾಮವಾಗಿ ಇರಾನ್ ಒಳಗಡೆನೆ ಒಂದಷ್ಟು ಬದಲಾವಣೆಗಳಾಗಿ ಅವರೇ ಮಾಡ್ಕೋಬಹುದು, ಆಡಳಿತದಲ್ಲಿ ಖಾಮೆನೆಗಳನ್ನು ಕಿತ್ತಾಕಿ ಹೊಸ ಆಡಳಿತ ಬರಬಹುದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. ಇರಾನ್ ಒಳಗೆ ಇಸ್ರೇಲ್ ಇನ್ನೂ ಹಲವು ಹಂತಗಳ ಪ್ಲಾನ್ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈತ ಅಮೆರಿಕ, ಫ್ರಾನ್ಸ್, ಬ್ರಿಟನ್, ಜರ್ಮನಿ, ಜಪಾನ್ ಹಾಗೂ ಭಾರತದ ನಾಯಕರು G7 ಶೃಂಗಸಭೆಗಾಗಿ ಕೆನಡಾಗೆ ಹೋಗಿದ್ದಾರೆ. ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ಕುರಿತು ಗಂಭೀರ ಮಾತುಕತೆ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ಈ ಯುದ್ಧ ಜರ್ಮನಿ ಒಳಗೂ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಜರ್ಮನಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಯಹೂದಿಗಳಿದ್ದಾರೆ. ತುಂಬಾ ಅಲ್ಲ, 1,18,000 ಜನ ಇದ್ದಾರೆ. ಜಗತ್ತಲ್ಲಿ 4ನೇ ಅತಿ ಹೆಚ್ಚು ಯಹೂದಿಗಳಿರೋ ರಾಷ್ಟ್ರ. ಹೀಗಾಗಿ ಇವರ ಮೇಲೆ ದಾಳಿಗಳಾಗಬಹುದು, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದೆ ಮತ್ತು ತನ್ನ ಸೆಕ್ಯೂರಿಟಿ ಪಡೆಗಳಿಗೂ ಅಲರ್ಟ್ ಜಾರಿ ಮಾಡಿದೆ. ಈ ಮಧ್ಯೆ ಇರಾನ್ ಮಧ್ಯಸ್ಥಿಕೆಗಾಗಿ ಕತರ್ ಮತ್ತು ಒಮಾನ್ಗಳ ಸಂಪರ್ಕ ಮಾಡಿದೆ ಅಂತ ಹೇಳಲಾಗ್ತಿದೆ. ಇವರ ಮೂಲಕ ಅಮೆರಿಕವನ್ನ ತಲುಪಿ ಅಮೆರಿಕ ಮೂಲಕ ಇಸ್ರೇಲ್ ತಲುಪೋಕೆ ಪ್ರಯತ್ನ ಮಾಡಿದೆ. ಇಸ್ರೇಲ್ ದಾಳಿ ನಿಲ್ಲಿಸೋಕೆ ಇರಾನ್ ಒಳ ಪ್ರಯತ್ನ ನಡೆಸ್ತಾ ಇದೆ ಈ ರೀತಿ ಅನ್ನೋ ಮಾಹಿತಿ. ಒಂದು ದಿನದ ಹಿಂದೆ ಸೈಪ್ರಸ್ ಕೂಡ ಇದೇ ರೀತಿ ಹೇಳಿತ್ತು. ಇರಾನ್ ನಿಂದ ಇಸ್ರೇಲ್ಗೆ ಒಂದು ಮೆಸೇಜ್ ಇದೆ, ನಾವು ಅದನ್ನ ಹೇಳಬೇಕು ಅಂತ ಹೇಳಿದ್ರು. ಆದ್ರೆ ಏನು ಎತ್ತ ಆ ಗುಟ್ಟನ್ನ ಬಿಟ್ಟುಕೊಟ್ಟಿರಲಿಲ್ಲ. ಈಗ ಈ ಸುದ್ದಿ ಬರ್ತಾ ಇದೆ. ಇತ್ತ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ನಾವು ಅಣ್ವಸ್ತ್ರ ಮಾಡೋ ಯಾವುದೇ ಯೋಚನೆಯಲ್ಲಿ ಇಲ್ಲ, ಸುಪ್ರೀಂ ಲೀಡರ್ ಅಯಾತೊಲ್ಲಾ ಅಲಿ ಖಾಮೆನೆ ಅದಕ್ಕೆ ವಿರುದ್ಧವಾಗಿದ್ದಾರೆ, ಅಣ್ವಸ್ತ್ರಕ್ಕೆ ವಿರುದ್ಧವಾಗಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ನಾವು ಅವರನ್ನ ನಂಬಲ್ಲ, ಅವರನ್ನ ನಂಬಿಕೆಗೆ ಅರ್ಹರೂ ಅಲ್ಲ. ಅವರು ಅಣ್ವಸ್ತ್ರಕ್ಕೆ ಒಳಗೊಳಗೆ ತಯಾರಿ ಮಾಡಿದ್ದಾರೆ. ಕೆಲ ವಾರಗಳಲ್ಲಿ ಅಣ್ವಸ್ತ್ರ ಮಾಡಬೇಕಾಗಿರೋಷ್ಟು ಅವರು ಸಾಮರ್ಥ್ಯವನ್ನು ಗಳಿಸ್ಕೊಂಡಾಗಿದೆ. ಅದನ್ನು ಪೂರ್ತಿ ನಾಶ ಮಾಡೋ ತನಕ ಇರಾನ್ ಹತ್ರ ಅಣ್ವಸ್ತ್ರ, ಈ ಥ್ರೆಟ್ ಏನಿದೆ ಇದು ನಮಗೆ ಥ್ರೆಟ್, ಇದು ನಮ್ಮ ಜೀವನಕ್ಕೆ ಥ್ರೆಟ್, ಇದಿದ್ರೆ ನಾವು ಬದುಕಕ್ಕೆ ಬಿಡಲ್ಲ ಇವ್ರು ನಮ್ಮನ್ನ. ಅಣ್ವಸ್ತ್ರ ಅವ್ರ ಕೈಲಿದ್ರೆ ಇರಾನ್ ಕೈಲಿ ಅಣ್ವಸ್ತ್ರ ಅನ್ನೋ ಆ ಥ್ರೆಟ್ ಅನ್ನ ನಾಶ ಮಾಡೋ ತನಕವೂ ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಇದಕ್ಕೆ ಪೂರಕವಾಗಿ ಲಾಂಗ್ ಬ್ಯಾಟಲ್ಗೆ, ಸುದೀರ್ಘ ಯುದ್ಧಕ್ಕೆ ಇಸ್ರೇಲ್ ರೆಡಿ ಆಗ್ತಿರೋ ತರ ಕಾಣಿಸ್ತಾ ಇದೆ. ಇಸ್ರೇಲ್ ತನ್ನ ತುರ್ತು ಪರಿಸ್ಥಿತಿಯ ಅವಧಿಯನ್ನ ಜೂನ್ 30 ತನಕ ವಿಸ್ತರಣೆ ಮಾಡಿದೆ. ಇರಾನ್ನಲ್ಲೂ ತುರ್ತು ಪರಿಸ್ಥಿತಿ ಹಾಗೆ ಮುಂದುವರೆದೆ. 2 ರಾಷ್ಟ್ರಗಳು ಪರಸ್ಪರ ವಾಯು ಪ್ರದೇಶವನ್ನ ಕ್ಲೋಸ್ ಮಾಡಿಕೊಂಡಿದ್ದಾರೆ. ಭೀಕರ ಬಡಿದಾಟ ನಡೀತಾ ಇದೆ, ಯುದ್ಧ ನಡೀತಾ ಇದೆ.